ಯುವ ಜನರೇ HIV ಬಗ್ಗೆ ಇರಲಿ ಎಚ್ಚರ. ದೇಶದಲ್ಲಿ ದಿನೇ ದಿನೇ ಹೆಚ್ಚಾಗ್ತಿದ್ದಾರೆ HIV ಪೀಡಿತರು. ಅಸುರಕ್ಷಿತ ಲೈಂಗಿಕತೆಯಿಂದ ಯುವ ಜನರಲ್ಲಿ ಏಡ್ಸ್ ಹೆಚ್ಚಳ ಆಗಿದೆ. ರಾಜ್ಯದಲ್ಲಿ ಒಂದೇ ವರ್ಷದಲ್ಲಿ 68,450 ಏಡ್ಸ್ ಕೇಸ್ ಪತ್ತೆಯಾಗಿದೆ. ದೇಶದಲ್ಲಿದ್ದಾರಂತೆ 24,44,000 ಏಡ್ಸ್ ಸೋಂಕಿತರು. ಕರ್ನಾಟಕದಲ್ಲೇ 2,28,00,000 HIV ಸೋಂಕಿತರು ಪತ್ತೆಯಾಗಿದ್ದಾರೆ. ನಿಯಮಿತ ಚಿಕಿತ್ಸೆ ಅಡಿಯಲ್ಲಿ 1,91,000 HIV ಪೀಡಿತರು ಇರೋದು. ಏಡ್ಸ್ ಪೀಡಿತರು ಇರುವ ಎರಡನೇ ದೊಡ್ಡ ದೇಶ ಭಾರತ ಆಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಸುರಕ್ಷಿತ ಲೈಂಗಿಕ ಕ್ರಿಯೆ ಬಗ್ಗೆ ಆರೋಗ್ಯ ಇಲಾಖೆ ಜಾಗೃತಿಯನ್ನ ಮೂಡಿಸ್ತಾ ಇದೆ. ಆರೋಗ್ಯ ಇಲಾಖೆಯಿಂದ 2 ತಿಂಗಳ ಪ್ರಚಾರ ಆಂದೋಲನವನ್ನ ಹಮ್ಮಿಕೊಳ್ಳಲಾಗಿದೆ. HIV ಬಗ್ಗೆ ಜಾಗೃತಿ ಮೂಡಿಸಲು ಆರೋಗ್ಯ ಇಲಾಖೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. ಹಾಗಾಗಿನೇ ಯುವ ಜನ HIV ಬಗ್ಗೆ ಬಹಳಷ್ಟು ಗಮನ ಹರಿಸಬೇಕು, ಎಚ್ಚರಿಕೆಯಿಂದ ಇರಬೇಕು. ದೇಶದಲ್ಲಿ ದಿನೇ ದಿನೇ HIV ಪೀಡಿತರ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಅಸುರಕ್ಷಿತ ಲೈಂಗಿಕತೆಯಿಂದ ಯುವ ಜನರಲ್ಲಿ ಏಡ್ಸ್ ಹೆಚ್ಚಳ ಆಗ್ತಾ ಇರೋದು. ರಾಜ್ಯದಲ್ಲಿ ಒಂದೇ ವರ್ಷದಲ್ಲಿ 68,450 ಏಡ್ಸ್ ಕೇಸ್ ಪತ್ತೆಯಾಗಿದ್ದಾವೆ. ನಿಜಕ್ಕೂ ಕೂಡ ಇದು ಭಯಾನಕ ವಿಚಾರ. ಇನ್ನು ದೇಶದಲ್ಲಿ 24,44,000 ಏಡ್ಸ್ ಸೋಂಕಿತರಿದ್ದಾರೆ. ಕರ್ನಾಟಕದಲ್ಲೇ 2.5 ಲಕ್ಷ HIV ಸೋಂಕಿತರಿರೋದು. ಅಂದ್ರೆ 2,28,000ಕ್ಕೂ ಹೆಚ್ಚು ಜನ HIV ಸೋಂಕಿತರು ಪತ್ತೆಯಾಗಿದ್ದಾರೆ. ನಿಯಮಿತ ಚಿಕಿತ್ಸೆ ಅಡಿಯಲ್ಲಿ 1,91,000 HIV ಪೀಡಿತರು ಇದ್ದಾರೆ. ಏಡ್ಸ್ ಪೀಡಿತರು ಇರುವ ಎರಡನೇ ದೊಡ್ಡ ದೇಶ ಭಾರತ. ನಿಜಕ್ಕೂ ಕೂಡ ಇದು ಭಯಾನಕ ವಿಚಾರ, ಅಚ್ಚರಿಯ ಬೆಳವಣಿಗೆ. ಏಕೆ ಅಂತ ಹೇಳಿದ್ರೆ ಏಡ್ಸ್ ಪೀಡಿತರು ಇರುವಂತ ಎರಡನೇ ದೊಡ್ಡ ದೇಶ ನಮ್ಮ ಭಾರತವಾಗಿದೆ. ಇದು ನಿಜಕ್ಕೂ ಒಳ್ಳೆಯ ಸೂಚನೆ ಅಲ್ಲ ಭಾರತಕ್ಕೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಅಸುರಕ್ಷಿತ ಲೈಂಗಿಕ ಕ್ರಿಯೆ ಬಗ್ಗೆ ಆರೋಗ್ಯ ಇಲಾಖೆ ಜಾಗೃತಿಯನ್ನ ಮೂಡಿಸುವುದಕ್ಕೆ ಹಲವಾರು ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ಕೂಡ ಹಮ್ಮಿಕೊಂಡಿದೆ. ಆರೋಗ್ಯ ಇಲಾಖೆ 2 ತಿಂಗಳ ಪ್ರಚಾರ ಆಂದೋಲನವನ್ನ ಕೂಡ ಹಮ್ಮಿಕೊಂಡಿರುವುದು. ಆ ಧೈರ್ಯ ಏನಾಗ್ತದೆ, ನಮಗೆ ಅನೇಕ ಸಂದರ್ಭಗಳಲ್ಲಿ ನಮ್ಗೆ ಅಪಾಯಕ್ಕೆ ಕಾರಣ ಆಗ್ತದೆ. ಎಷ್ಟೋ ಜನ ಇವತ್ತು ನಾವು ಹೆಲ್ಮೆಟ್ ಯಾಕೆ ಹಾಕೊಳ್ಳಲ್ಲ, ಗೊತ್ತು ನಮ್ಗೆ ಆಕ್ಸಿಡೆಂಟ್ ಅಲ್ಲಿ ಪ್ರಿವೆನ್ಷನ್ ಮಾಡ್ಕೋಬೇಕಾದ್ರೆ ಹೆಲ್ಮೆಟ್ ಹಾಕೋಬೇಕು. ಹಾಕೊಂಡ್ರೆ ನಮಗೆ ಅನೇಕ ಆಕ್ಸಿಡೆಂಟ್ ಅಲ್ಲಿ ಹೆಡ್ ಇಂಜುರಿಯಿಂದನೇ ಅವರಿಗೆ ಸಾಯೋದು ಕೂಡ ಆಗ್ತದೆ, ಅಥವಾ ಬ್ರೈನ್ ಡ್ಯಾಮೇಜ್ ಕೂಡ ಆಗ್ತದೆ. ಆದ್ರೆ ನಾವು ಹಾಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಗೆ ಎಲ್ಲೋ ಒಂದ್ ಕಡೆ ನಮಗೆ ಆಗೋದಿಲ್ಲ, ಆಕ್ಸಿಡೆಂಟ್ ಯಾರು ಇನ್ನೊಬ್ಬರಿಗೆ ಆಗುತ್ತೆ. ಆದ್ರೆ ನಾವು ಹೆಲ್ಮೆಟ್ ಹಾಕೊಳ್ಳೋಕೆ ಹೋಗೋದಿಲ್ಲ. ಹೆಲ್ಮೆಟ್ ಹಾಕೋಬೇಕು ಅಂತ ಗೊತ್ತಿದೆ. ಸೊ ಈ ತರದ ಒಂದು ಮಂಡ ಧೈರ್ಯ ನಮ್ಮಲ್ಲೆಲ್ಲರಲ್ಲೂ ಕೂಡ, ಮನುಷ್ಯರಿಗೆ ಒಂದು ವೀಕ್ನೆಸ್ ಅದು.